ಹಸಿದಾಗ ಅನ್ನ ದಡಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ಮನಸ್ಸಿದ್ದು ಪ್ರೀತಿ ಕೈಯಿದ್ದು ದಾನ ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ಭೂಮಿ ತಾಯಿ ತಂದ ಬೆವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ. ಹಸಿದಾಗ ಅನ್ನ ದಡಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ಎಲ್ಲರಿಗೂ ನಮಸ್ಕಾರ. ಮೈಸ್ಮೇಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾವೇನು ಅನ್ನ ಸಮರ್ಪಣಾ ಕಾರ್ಯಕ್ರಮ ಪ್ರತಿ ವಾರ ಮಾಡ್ತೀವಿ. ಇವಾಗ ಇತ್ತೀಚೆಗೆ 3 ದಿವಸಕ್ಕೂ ಮಾಡ್ತೀವಿ. ವಿಶೇಷ ಅಂದರೆ ಸುಮಾರು ಜನ ಬರ್ತಾರೆ ಮತ್ತು ಅವ್ರ ತಂದೆ ತಾಯಿ ಹೆಸರಲ್ಲಿ ಈ ಥರ ಮಾಡ್ಕೊಂಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ಒಂದು ಹೊಸದಾಗಿ ಖುಷಿಯಾಗುತ್ತೆ ನಮಗೆ. ಅಂದರೆ ಎಷ್ಟೋ ಏನೋ ಖರ್ಚು ಮಾಡಿ ಎಲ್ಲೋ ಬರ್ತಾರೆ, ಇವರು ಮಾಡ್ಕೊಬೋದು. ಈ ಥರ 100 ಜನಕ್ಕೆ ಆಗುತ್ತೆ ಇವರು ಊಟ ಇರೋದು ತುಂಬ ಖುಷಿ ಆಗುತ್ತೆ. ಇವಾಗ ವಿಶೇಷ ಏನಂದರೆ ನಮ್ಮ ಆಡಿಟ್ರು, ನಮ್ಮ ಮೈಸ್ಮೇಲ್ ಚಾರಿಟೇಬಲ್ ಟ್ರಸ್ಟ್ನ ಆಡಿಟ್ರಾದ ಅವರ ಮಕ್ಕಳು ಇಬ್ಬರು ಹರಿಪ್ರಿಯೆ ಮತ್ತು ಕಾವ್ಯಪ್ರಿಯೆ ಅವರಿಬ್ಬರ ಹುಟ್ಟುಹಬ್ಬದ ಪ್ರಯುಕ್ತ 100 ಜನಕ್ಕೆ ಊಟ ಇಟ್ಟು ಅವರ ಮಕ್ಕಳಿಗೆ ಒಂದು ಆಶೀರ್ವಾದ ನೀಡುವ ಮೂಲಕ ಅನ್ನ ಸಮರ್ಪಣೆ ಮಾಡಿಸಿದ್ದಾರೆ ಅವ್ರ ತಂದೆ ತಾಯಿ. ನಿಜವಾಗ್ಲೂ ಖುಷಿ ಆಗುತ್ತೆ. ನಮ್ಮ ಆಡಿಟ್ರು ಅಂತ ಹೇಳ್ಕೊಳಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ. ಯಾಕಂದರೆ ಸಮಾಜ ಸೇವೆ ಅನ್ನೋದು ಯಾವ ರೀತಿ ಮಾಡ್ತಾರೆ ಅಂದರೆ ಅವರು ನೋಡಬೇಕು. ಯಾಕಂದರೆ ಅವರು ಆಡಿಟಿಂಗ್ ಮಾಡ್ಬೋದು, ಪ್ರತಿಯೊಂದು ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತಾರೆ. ಮತ್ತು ಯಾವುದೇ ಅನುದಾನ ಇರಲಿ, ಯಾವುದೇ ಮೆಡಿಸಿನ್ಸ್ ಇರಲಿ, ಯಾವುದೇ ಕಾರ್ಯಕ್ರಮ ಇದೆ ಅದಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ನಮ್ಮವರಾಗಿರ್ತಾರೆ. ತುಂಬ ಖುಷಿಯಾಗುತ್ತೆ. ಕುಟುಂಬಕ್ಕೆ ಒಳ್ಳೆಯದಾಗಲಿ. ಈ ಥರ ಅವ್ರ ಮಕ್ಕಳಿಗೂ ದೇವರು ಹೆಚ್ಚು ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಮುಖ ತಿಳಿಸ್ತೀನಿ. ನಮಸ್ಕಾರ.